ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ತಿಳ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ನನಗೆ ಒಬ್ಬರು ಸಿಸ್ಟರು ಅಂದರೆ DM ಮಾಡಿದರು, ನಾವು ಹೊಸ್ಲು ಪೂಜೆನ ಸ್ನಾನ ಮಾಡ್ದೇ ಮಾಡಬಹುದಾ ಸಿಸ್ಟರ್ ಅಂತದ್ದು. ಮಾಡಬಹುದು, ಹೊಸ್ಲು ಪೂಜೆನ ನಾವು ಸ್ನಾನ ಮಾಡಿಬಿಟ್ಟೇ ಮಾಡಬೇಕು ಅಂತಂದೇನಿಲ್ಲ. ನಾನು ತುಂಬ ಜನನು ಕೇಳಿದ್ದೀನಿ, ಮತ್ತು ನನಗೆ ಗೊತ್ತಿರೋ ಅಂಥ ಪೂಜಾರಿ ಅಥವಾ ಪುರೋಹಿತರು ಅವ್ರ ಹತ್ರನೂ ಕೇಳಿದ್ದೀನಿ. ಬೆಟರ್ ಅಂದರೆ ನಾವು ಸ್ನಾನ ಮಾಡಿದ್ರು ಹೊಸ್ಲು ಪೂಜೆನ, ಅಂದರೆ ಹೊಸ್ಲಿಗೆ ಅರಿಶಿನ ಕುಂಕುಮ ಸ್ನಾನ ಮಾಡ್ದೇ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡಬಹುದಾ ಅಂತ ಕೇಳಿದರು. ನಾನು ಇದೇ ಕ್ವಶನ್ನ ಎಲ್ರಿಗೂ ಕೇಳಿದ್ದೆ, ನನಗೆ ಗೊತ್ತಿರೋ ಅಂಥವ್ರಿಗೆಲ್ಲ. ಮಾಡಬಹುದು ಅಂದರೆ ಹಿಂದಿನ ಕಾಲದಿಂದನೂ ಫಸ್ಟು ನೆಲ ಒರೆಸ್ಬಿಟ್ಟು ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ರೂಮ್ ಬಾಗಿಲು ತೆಗೆದು ಪೂಜೆ ಮಾಡೋವಾಗ ಅರಿಶಿನ ಕುಂಕುಮ ಇಡೋದಾದರೆ ಅದು ಸಪ್ರೇಟಾಗಿ ಇಟ್ಕೊಂಡಿರಬೇಕು, ಹೊಸ್ಲಿಗೆ ಇಡೋದೇ ಸಪ್ರೇಟಾಗಿ ಇಟ್ಕೊಂಡಿರಬೇಕು ಅಂತಂದು ಹೇಳಿದ್ರು ಅಷ್ಟೇ. ಇದರಲ್ಲಿ ಕ್ಲಾರಿಟಿ ಸಿಕ್ಕಿರುತ್ತೆ ಅಂದ್ಕೊಂಡಿದ್ದೀನಿ. ದೀಪ ಅಕ್ಕಗೆ ದೀಪ ಅಂತ DM ಮಾಡಿದ್ದು, ಅದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದರು. ಅವರು ನನ್ನ ವ್ಲಾಗ್ ನೋಡೋದ್ರಿಂದ ಕೇಳಿದ್ದಾರೆ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ಒಳಗೆಲ್ಲ ನೆಲ ಒರೆಸಿದ್ದಾಯಿತು. ನೆಲ ಒರೆಸ್ಬಿಟ್ಟು ಹೊರಗೂ ನೆಲ ಒರೆಸೋಣ ಅಂತ ಇವಾಗ ಕಸ ಗುಡಿಸಿದ್ದಾಯಿತು. ಕಸ ಗುಡಿಸ್ಬಿಟ್ಟು ಅದು ಕೋತಿಗಳು ಅವಾಗ ತಾನೇ ಎದ್ದು ಬರ್ತಾ ಇದ್ವಲ್ಲ, ಫೋನ್ ಏನೋ ಹಾಳು ಮಾಡುತ್ತೇವೆ ಅಂತ ಕರೆಕ್ಟಾಗಿ ಇಟ್ಟು ಹೋದೆ. ಅವು ಪಾಡಿಗೆ ಅವು ಹೋಗ್ತಾಯಿದ್ವು. ಇವಾಗ ಹೊರಗೆಲ್ಲ ಕಸ ಗುಡಿಸಿದ್ದಾಯ್ತಲ್ಲ, ಇವಾಗ ಹೊರಗೂ ಒರೆಸ್ಬಿಡೋಣ ಅಂತ ನೆಲ ಒರೆಸ್ತಾ ಇದ್ದೀನಿ. ಹೊರಗೆ ನೀರು ಹಾಕ್ಬೋದಾಗಿತ್ತು, ಇಲ್ಲ ಅಂತಲ್ಲ, ನಾನು ಮರ್ತು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟಾಗಿತ್ತು. ಇನ್ನು ನೀರು ಹಾಕಿ ಗುಡಿಸಿರೋ ನೀರು ಹೊಸ್ಲಿಗೆ ಎಗರ್ಬಿಡುತ್ತೆ. ಆದ್ದರಿಂದ ಅದು ಆ ಥರ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ನಾನು ಇವಾಗ ಮಾಪ್ ತಗೊಂಡು ಒರೆಸ್ತಾ ಇದ್ದೀನಿ. ರೇರು, ತುಂಬ ಕಡಿಮೆ ನಾನು ಮಾಪಲ್ಲಿ ಹೊರಗೆ ಒರೆಸೋದು. ಅದು ಯಾವತ್ತೋ ಒಂದಿನ, ತಿಂಗ್ಳಿಗೆ 1 ಸರಿನೋ 2 ಸರಿನೋ ಅಷ್ಟೇ. ಇವಾಗ ಹೊರಗೆ ಒರೆಸ್ತಾ ಇದ್ದೀನಿ. ತುಳಸಿ ಗಿಡ ಇರೋಕ್ಕಂತೂ ಈ ಕೋತಿಗಳು ಬಿಡ್ತಾನೇ ಇಲ್ಲ. ಅದೆಷ್ಟು ಗಿಡ ತಂದು ನೆಟ್ಟಿದ್ರು ಅದು ಕಚ್ಚಿ ಆಗ್ತಾ ಇದ್ದಾವೆ. ಅಂದರೆ ಕಿತ್ತಾಕೋದು ಕಚ್ಚೋದು ಮಾಡೋದ್ರಿಂದ ತುಳಸಿ ಗಿಡನೇ ಆಗ್ತಾಯಿಲ್ಲ, ಯಾಕಂತನೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ತುಳಸಿ ಗಿಡ ಸುಮ್ಮನೆ ಒಣಗಲ್ಲ ಅಂತಾರೆ. ಈ ಕೋತಿಗಳು ಮಾಡೋದಕ್ಕೆ ಒಣಗ್ತಾ ಇದೆಯೋ ಇನ್ನು ಅದನ್ನು ತಾನು ಒಣಗ್ತಾ ಇದೆಯೋ, ನನಗಂತೂ ಫುಲ್ಲು ಕನ್ಫ್ಯೂಸನ್ನೇ ಆಗ್ತಾಯಿದೆ. ಏನೂ ಮಾಡೋಕ್ಕಲ್ಲ ಅಂದರೆ ಫುಲ್ಲು ಕೋತಿಗಳು ಬಿಡ್ತಿಲ್ಲ ನನ್ನ ಪ್ರಕಾರ. ಅದು ಒಂದು ಸ್ವಲ್ಪ ಚಿಗುರಕ್ಕಿಲ್ಲ. ಅರಿಶಿನ ಕುಂಕುಮ ಇಟ್ಟು ಇತ್ತೀಚೆಗೆ ಹೂವು ಸಮೇತ ತೆಗ್ದಾಕ್ತೀನಿ. ಹಾಗಾದ್ರೂ ಪೂಜೆ ಮಾಡೋವಾಗ ಒಂದು ಹೂವು ಇಟ್ಟಿರ್ತೀನಲ್ಲ, ಆ ಹೂವು ಸಮೇತ ಕಿತ್ತಾಕ್ಬಿಡ್ತವೆ. ಮೊನ್ನೆ ಏನು ತುಳಸಿ ಪೂಜೆ ಆಯ್ತಲ್ಲ, ತುಳಸಿ ವಿವಾಹದ ಪೂಜೆ, ಅವತ್ತಂತೂ ಫುಲ್ಲು ತುಳಸಿ ಎಲ್ಲ ಕಿತ್ತಾಕಿ ಫುಲ್ ಅರಿಶಿನ ಕೊಂಬು ಕಟ್ಟಿದ್ನಲ್ಲ ಅದನ್ನು ಕಿತ್ತಾಕಿ ಅಯ್ಯೋ ತುಂಬಾ ಇದು ಮಾಡಿದ್ವು. ಇವಾಗ ಅದು ಚಿಕ್ಕದು ಕಟ್ ಮಾಡಿದ್ದಾವಲ್ಲ, ಅದೊಂದು ಸ್ವಲ್ಪ ಚಿಗುರ್ತಾ ಐತೆ. ಪಾಟ್ ಒಳಗೆ ಕಾಣಿಸ್ತಾ ಇಲ್ಲ ನಿಮಗೆ. ಅದಕ್ಕೆ ಅದಕ್ಕೂ ಅದು ಅಂದರೆ ಡೋರು ಫ್ರಂಟು ಅಂದರೆ ಬಾಗಿಲಿಗೆ ಎದುರುಗಡೆ ಇಟ್ಕೊಂಡಿದ್ದೆ. ಇವಾಗ ಏನು ಇಟ್ಟಿದ್ದೀನೋ ಅದ್ರ ಆಪೋಸಿಟ್ ಇಟ್ಟಿದ್ದೆ ತುಳಸಿ ಗಿಡನ. ಅಲ್ಲಿಟ್ಟರೆ ಕೋತಿಗಳು ಓಡಾಡೋವಾಗೆಲ್ಲ ಕಿತ್ತಾಕ್ತವೆ ಅಂತಂದು ಹೇಳ್ಬಿಟ್ಟು ಇವಾಗ ಈ ಕಡೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಆ ಕಡೆ ಇಡೋಣ ಅಂತಂದೇಳಿ ಇವಾಗ ಅದೆಲ್ಲ ಅರಿಶಿನ ಕುಂಕುಮ ಎಲ್ಲ ಹೊಸ್ಲಿಗೆಲ್ಲ ಇಟ್ಟಿದ್ದಾಯಿತು. ಇವಾಗ ನಾನು ಸ್ನಾನ ಮಾಡ್ಕೊಬಂದೆ. ಇವತ್ತು ತಲೆಗೇನು ಸ್ನಾನ ಮಾಡಿಲ್ಲ, ಹುಣ್ಣಿಮೆ ಇರೋದ್ರಿಂದ ನಾನು ತಲೆಗೇನು ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಹಂಗೆ ಬಾಗಿಲಿಗೆ ಮಾತ್ರ ಅಂದರೆ ತಲೆ ಬಿಟ್ಬಿಟ್ಟು ಡೈಲಿ ತಲೆ ಸ್ನಾನ ಮಾಡಿದರೆ ತಲೆನೋವು ಬರೋದ್ರಿಂದ ತಲೆಗೆ ಸ್ನಾನ ಮಾಡಿಲ್ಲ, ಬರೀ ಮೈಗಷ್ಟೇ ತಲೆ ಸ್ನಾನ ಮಾಡ್ಕೊಬಂದು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಣಗಿರೋ ಹೂವು ಎಲ್ಲ ತೆಗೆದುಬಿಟ್ಟು ಹೂವು ಚೇಂಜ್ ಮಾಡ್ಕೊತೀನಿ. ನಾನು ಸ್ನಾನ ಮಾಡ್ಕೊಬಂದು ಫಸ್ಟು ನಾನು ರೆಡಿ ಆಗಲ್ಲ, ಫಸ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ದೀಪ ಹಚ್ಚೋಕ್ಕಷ್ಟೇ ಬ್ಯಾಲೆನ್ಸ್, ದೀಪ ಹಚ್ಚೋದಷ್ಟೇ ಬ್ಯಾಲೆನ್ಸ್ ಉಳಿಸ್ಬಿಟ್ಟು ನಾನು ರೆಡಿಯಾಗಿ ಬಂದು ದೀಪ ಹಚ್ಚುತ್ತೀನಿ. ಆ ಥರ ನಾನು ಫಸ್ಟಿಂದನೂ ಅಷ್ಟೇ, ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ನಾನು ರೆಡಿಯಾಗಿ ಬರೋದು. ಅದೇನೋ ಒಬ್ಬೊಬ್ರು ಹೇಳ್ತಾರೆ, ಅವ್ರು ರೆಡಿಯಾಗಿ ಬಂದುಬಿಟ್ಟು ಆಮೇಲೆ ದೇವ್ರ ದೀಪ ಹಚ್ಚೋವಾಗ ನಾವು ಅರಿಶಿನ ಕುಂಕುಮನೋ ಏನೋ ಒಂದು ಹಣೆಗೆ ಇಟ್ಕೊಂಡಿರ್ಬೇಕು. ನಿಜ ಇಲ್ಲ ಅಂತಲ್ಲ, ನೀವು ಹೇಳಿದ್ದು
ಒಟ್ಟು ನಾನು ದೇವ್ರ ದೀಪ ಹಚ್ಚೋವಾಗ ನಾನು ರೆಡಿ ಆಗಿಬಿಟ್ಟು ಕುಂಕುಮನೆ ಇಟ್ಕೊಂಬಂದಿರ್ತೀನಿ. ಅದು ಅಲ್ಲಿಗೆ ಸೇಮ್ ಆಗಿರುತ್ತೆ. ನಾನು ಲಾಸ್ಟಲ್ಲಿ ಯಾಕೆ ರೆಡಿ ಆಗ್ತೀನಿ ಅಂದರೆ ನನಗೇನೋ ಕಂಫರ್ಟಬಲ್ ಅನಿಸಲ್ಲ. ಅದಕ್ಕೆ ಫಸ್ಟಿಗೆ ದೇವ್ರ ಮನೆಗೆ ಏನು ಕೆಲಸ ಇದೆಯಾ ಅದೆಲ್ಲ ಮುಗಿಸ್ಬಿಟ್ಟು ನೈವೇದ್ಯಕ್ಕೆ ಇಡೋದು ಇಟ್ಬಿಟ್ಟು ಎಲ್ಲ ಮುಗಿಸಿ ಇನ್ನೇನು ದೀಪ ಹಚ್ಚಬೇಕು ಅನ್ನೋವಾಗ ಹೋಗಿ ನಾನು ರೆಡಿ ಆಗಿಬಿಟ್ಟು ಬಂದು ಆಮೇಲೆ ದೇವ್ರ ದೀಪ ಹಚ್ಚಿದ್ದೀನಿ. ಇವತ್ತು ಫುಲ್ಲು ದಾಸವಾಳ ಇಟ್ಟಿದ್ದೀನಿ. ನಮ್ಮ ಕಡೆ ಈ ಮಾರಮ್ಮಗೆ ಮತ್ತು ಯಲ್ಲಮ್ಮ ದೇವಿ ರೇಣುಕಾ ಯಲ್ಲಮ್ಮ ದೇವಿಗೂ ಬೇವಿನ ಸೊಪ್ಪೆ ಇಡ್ತೀವಲ್ಲ, ಅದರಿಂದ ಇವತ್ತು ಬೇವಿನ ಸೊಪ್ಪು ಸಿಕ್ಕಿತ್ತು. ಬೇವಿನ ಸೊಪ್ಪನ್ನು ಇಟ್ಬಿಟ್ಟು ಸ್ವಲ್ಪ ಇವತ್ತು ಫುಲ್ಲು ದಾಸವಾಳದ ಹೂವು ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಇದು ವೈಟ್ ಹೂವು ಸಿಕ್ಕಿತ್ತು, ಅದಕ್ಕೆ ಜೋಡಿಸ್ತಾ ಇದ್ದೀನಿ ಕಳಶದ ಸುತ್ತ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಲ್ಲಲ್ಲಿ ಗ್ರೀನು ಕೆಂಪು ಮತ್ತು ವೈಟು ಚೆನ್ನಾಗಿ ಪೂಜೆ ಚೆನ್ನಾಗಾಯಿತು. ನನಗೂ ಇವತ್ತು ಸಮಾಧಾನ ಅನಿಸಿತ್ತು ಪೂಜೆ ಮಾಡಿದ್ದು ಸಮೇತ. ನಿಮಗೆ ಯಾವಾಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಇವತ್ತೇ ಪೂಜೆ ಮಾಡೋವಾಗ ದೀಪಕ್ಕೂ ಸಮೇತ ಅರಿಶಿನ ಕುಂಕುಮ ಇಟ್ಟು ದೀಪ ಬೆಳಗ್ತೀವಲ್ಲ, ಅಂದರೆ ದೀಪ ಹಚ್ಚಿತೀವಲ್ಲ, ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಅದಕ್ಕೂ ಹೂವು ಇಡಬೇಕಂತೆ. ಅದಕ್ಕೆ ನಾನು ಯಾವಾಗಲೂ ದೀಪ ಅಕ್ಕಪಕ್ಕ ಎರಡೂ ಸೈಡೂ 2 ಹೂವು ಇಟ್ಕೊತೀನಿ. ನಾನು ಪೂಜೆ ಸಾಮಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗಿಲ್ಲ, ನನಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇನ್ನೊಂದು ಹಿತ್ತಾಳೆ ಎಲ್ಲ ಕಪ್ಪಗಾಗ್ತಾವಲ್ಲ, ಅವು ಉಜ್ಜೋದು ಕಷ್ಟ. ಆದ್ದರಿಂದ ನಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗಿಲ್ಲ, ಸಿಂಪಲಾಗಿ ಇಟ್ಕೊಂಡಿದ್ದೀನಿ. 1 ಕಳಶ, 1 ಫೋಟೋ, 2 ದೀಪ, 1 ಆರತಿ ಮತ್ತು 1 ಗಂಟೆ ಅಷ್ಟು, 1 ನಿಂಬೆಹಣ್ಣು ಹಾಕೋಕ್ಕೆ ಗ್ಲಾಸ್ ಇಟ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಇಟ್ಕೊಳಕ್ಕೆ ಹೋಗಿಲ್ಲ. ಇವಾಗ ಮೇಲೆ ಎಲ್ಲ ಮತ್ತು ಕೆಳಗೆ ಎಲ್ಲನೂ ಕಳಶಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ನಾನು ರೆಡಿ ಆಗಬೇಕು. ಅಷ್ಟರಲ್ಲಿ ರಾಯನ್ ಇದ್ದಿದ್ದ, ಅವನಿಗೂ ಒಂದು ಸ್ವಲ್ಪ ನೀರು ಕೊಟ್ಬಿಟ್ಟು ಸಮಾಧಾನ ಮಾಡಿ ಮಲಗಿಸಿ ಬಂದೆ. ಮಲ್ಕೊಂಡಾದಮೇಲೆ ಮತ್ತೆ ಬಂದುಬಿಟ್ಟು ಮತ್ತು ದೇವ್ರಿಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಮೊಸರನ್ನ ಮಾಡ್ತಿದ್ದೀನಿ. ಅಮ್ಮನವ್ರಿಗೆ ತುಂಬ ಇಷ್ಟ, ಅದು ದಾಳಿಂಬೆ ಹಾಕಿಬಿಟ್ಟು ಮೊಸರನ್ನ ಮಾಡ್ತಾಯಿರೋದು ತುಂಬಾ ಇಷ್ಟ ಆಗುತ್ತೆ ಅಮ್ಮನವ್ರಿಗೂ. ಇನ್ನು ನೋಡ್ತಾ ಇರ್ಬೋದು ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ, ತುಂಬಾ ಚೆನ್ನಾಗಿತ್ತು. ನಾನು ಇವತ್ತು ನಮ್ಮ ಮನೆಯವರು 4:15 ಏನು ಡ್ಯೂಟಿಗೆ ಎದ್ದೇಳ್ತಾರೋ ಅದೇ ಟೈಮ್ಗೆ ಎದ್ದುಬಿಟ್ಟು ನಾನು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಮೊನ್ನೆ ಆರ್ಟಿಫಿಷಿಯಲ್ ಕಿವಿಗ್ಲವ್ ಇಟ್ಟಿದ್ನಲ್ಲ, ಅದು ಒಂಥರ ನವೆ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಯಾವತ್ತೂ ಆರ್ಟಿಫಿಷಿಯಲ್ ಇಡೋಕ್ಕೆ ಹೋಗಲ್ಲ, ಡೈಲಿ ಯೂಸ್ ಗೋಲ್ಡ್ ಇರುತ್ತಲ್ಲ ಅದನ್ನ ಇಟ್ಕೊತಾ ಇದ್ದೆ ಡೈಲಿ. ಯಾಕೆ ಹೋದ ಮನೆಯಲ್ಲೇ ಹಳೆ ಮನೇಲಿ ಒಬ್ಬರು ಕಮೆಂಟ್ ಮಾಡಿದರು, ಈ ಹಳೆ ಕಾಲದ ಮುದುಕಿ ಥರ ಯಾಕೆ ಬರೀ ಗೋಲ್ಡೇ ಇಟ್ಕೊಂಡಿರ್ತೀರಾ ಅಂತ. ಈ ಥರ ನವೆ ಆಗೋದಕ್ಕೆ ನಾನು ಇಡೋಕ್ಕೆ ಹೋಗೋದಿಲ್ಲ ಅಷ್ಟೇ. ಹೊರಗೆ ತುಳಸಿಗೆಲ್ಲ ಇಟ್ಟು ಬರೋಣ ಅಂತ ಇವಾಗ ತೊಗೊತಾ ಇದ್ದೀನಿ. ಹಾಗೆ ಗ್ಯಾಸನ್ನು ಒರೆಸಿ ಅರಿಶಿನ ಕುಂಕುಮ ಇಟ್ಟು ಅದಕ್ಕೂ ಹೂವು ಇಡಬೇಕು. ಅದಕ್ಕೆ ಸಪ್ರೇಟು ಹೂವು ಇಡ್ತಾಯಿದ್ದೀನಿ. ಹಾಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ಅಗರಬತ್ತಿ ಮತ್ತು ದೇವ್ರ ಮನೇಲಿ ಏನೇನು ತೊಗೊಂಡಿರ್ತೀನೋ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವೆಲ್ಲ ಎತ್ತಿಡ್ತಾ ಇದ್ದೀನಿ. ಅಂದರೆ ಪೂಜೆಗೆ ಏನೇನು ಬೇಕೋ ಅಷ್ಟು ಮಾತ್ರ, ಮ್ಯಾಚ್ ಬಾಕ್ಸು ಮತ್ತು ಅಗರಬತ್ತಿ, ಕರ್ಪೂರ, ಧೂಪ ಅಷ್ಟು ಮಾತ್ರ ಇಟ್ಕೊಂಡು ಆ ಕಡೆ ಕೆಂಡ ಹಾಕ್ತಾಯಿದ್ದೀನಿ. ಅಂದರೆ ಲಾಸ್ಟಿಗೆ ಸಾಂಬ್ರಾಣಿ ಹಾಕಬೇಕಲ್ಲ, ಅದರಿಂದ ಧೂಪ ಹಾಕೋಕ್ಕೆ ಮತ್ತು ಸಾಂಬ್ರಾಣಿ ಹಾಕೋಕ್ಕೆ ಆ ಕಡೆ ಬೆಂಕಿ ಹಾಕಿದ್ದೀನಿ. ಅದನ್ನು ಉರಿತಾ ಇತ್ತು, ಅದನ್ನು ನೋಡ್ಕೊತ ಈ ಕಡೆ ಹೊರಗೆ ಅರಿಶಿನ ಕುಂಕುಮ ಮತ್ತು ತುಳಸಿಗೆ ನಾನು ಫಸ್ಟಿಗೆ ತುಳಸಿ ಏನು ಪಾಟ್ ಇರುತ್ತೋ ಪಾಟಿಗೆ ಇಡ್ತೀನಿ, ತುಳಸಿಗೆ ಇಡಲ್ಲ. ಸ್ನಾನ ಮಾಡೋಕ್ಕೂ ಮುಂಚೆ ಸ್ನಾನ ಮಾಡ್ಕೊಂಡಾದ್ಮೇಲೆ ತುಳಸಿಗೆ ಅರಿಶಿನ ಕುಂಕುಮ ಮತ್ತು ಹೂವು ಇಟ್ಬಿಟ್ಟು ಬಂದೆ, ಗ್ಯಾಸಿಗೂ ಇಲ್ಲ. ಇವಾಗ ದೀಪ ಹಚ್ಕೊಂಡು ದೀಪಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಫಸ್ಟು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟಾದರೂ ಹಚ್ಬೋದು, ಹಚ್ಬಿಟ್ಟಾದರೂ ಏನು ಎಣ್ಣೆ ಹಾಕ್ಬೋದು, ಅದೇನು ಸಮಸ್ಯೆ ಇಲ್ಲ. ಅದು ಬತ್ತಿ ಹಚ್ಚೋಕ್ಕೋಸ್ಕರ ಉದ್ದ ಜಾಸ್ತಿ ಎಳ್ದಿರ್ತೀನಿ. ಇವಾಗ ಕೆಳಗೆ ಎಳೆದ್ಬಿಟ್ಟು ಅಗರಬತ್ತಿ ಹಚ್ಕೊತಾ ಇದ್ದೀನಿ. ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಜನ ಕೇಳ್ತಾಯಿದ್ರು ಹೊಸ್ಲು ಪೂಜೆ ಯಾವ ಥರ ಮಾಡೋದು ಅಂತ, ಅದು ಸಪ್ರೇಟಾಗಿ ಒಂದ್ಸರಿ ವಿಡಿಯೋ ಮಾಡ್ತೀನಿ. ಹೊಸ್ಲಿಗಂದರೆ ತುಂಬ ನಾನು ಇಲ್ಲಿ ಜಾಸ್ತಿ ಹೊಸ್ಲು ಪೂಜೆ ಜಾಸ್ತಿ ಮಾಡ್ತಾಯಿಲ್ಲ, ಅಲ್ಲಿ ಜಾಸ್ತಿ ಮಾಡ್ತಾಯಿದ್ದೆ. ಯಾಕಂದರೆ ಹೊರಗೆ ಹಣ್ಣು ಏನು ಪೂಜೆ ಮಾಡೋಕ್ಕೆ ಬಿಡಲ್ಲ, ಆದ್ದರಿಂದ ಕೋತಿಗಳು ಕಾಟ ತುಂಬಾ ಇದೆ. ಇವಾಗ ಹೊರಗೆಲ್ಲ ಹೊಸ್ಲಿಗೆಲ್ಲ ಪೂಜೆ ಮಾಡ್ಕೊಬರೋಣ ಅಂತ ಒಬ್ಬರು ಸಿಸ್ಟರ್ ಕೇಳಿದ್ದಕ್ಕೆ ಇದರಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಅಂದರೆ ಸ್ನಾನ ಮಾಡ್ದೇ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡ್ಬೋದು ಅನ್ನೋ ಕ್ವಶನ್ಗೆ ಕೊಟ್ಟಾಗಿದೆ. ಅಂದರೆ ಇಬ್ಬರೇನೇ ಕೇಳಿದರು, ನಾನು ಆನ್ಸರ್ ಮಾಡೋಕ್ಕೆ ಹೋಗಿರಲಿಲ್ಲ. ಇಲ್ಲಿಗೆ 4-5 ಡೇಸೇ ಆಗಿತ್ತು. ಇವತ್ತು ಹೇಳಬೇಕು ಅನಿಸಿದ್ದಕ್ಕೆ ಇವತ್ತು ಹೇಳಿದ್ದೆ. ಅವರಿಗೆ ಅವತ್ತೇ ರಿಪ್ಲೈ ಕೊಟ್ಟಿದ್ದೆ.
ವಿಡಿಯೋದಲ್ಲಿ ಹೇಳಿರಲಿಲ್ಲ, ರಿಪ್ಲೈ ಕೊಟ್ಟಿದ್ದೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಆರತಿನೂ ಮಾಡಿದೆ. ಆರತಿ ಮಾಡಿರೋ ಬ್ಲಾಗು ಅದು ಕಟ್ ಮಾಡಿದ್ನಲ್ಲ, ಸ್ಕಿಪ್ ಆಗಿದೆ ಅಷ್ಟೇ. ನಾನು ಆನಲ್ಲಿದೆ ಅಂದ್ಕೊಂಡಿದ್ದೀನಿ, ಕಟ್ ಮಾಡಿದ್ದು ಅದೇ ಹಂಗೆ ಇತ್ತು. ಇವಾಗ ಆರತಿ ಎಲ್ಲ ಮಾಡಿದ್ದಾಯಿತು. ಆರತಿ ಮಾಡಿದ್ದಾದಮೇಲೆ ಕೆಂಡ ಒಂದು ಸ್ವಲ್ಪ ತಗೊಂಡು ಅಲ್ಲಿ ಒಂದು ಇದ್ರಲ್ಲಿ ಹಾಕ್ಕೊಂಡು ಇಟ್ಟು ಬಂದಿದ್ದೀನಿ. ಇವಾಗ ಧೂಪ ತಗೊಂಡು ಧೂಪ ಹಚ್ಕೊತಾ ಇದ್ದೀನಿ. ಆ ಕಡೆ ಕೆಂಡನೂ ಹೊಗೆ ಫಸ್ಟಿಗ್ಲೂ ಹೊಗೆ ಇರುತ್ತಲ್ಲ, ಆ ಹೊಗೆ ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಸಾಂಬ್ರಾಣಿ ಹಾಕಿದರೆ ಅದ್ರ ಪರಿಮಳ ಚೆನ್ನಾಗಿ ಬರುತ್ತೆ ಅಂತಂದು ಹೇಳ್ಬಿಟ್ಟು ಫಸ್ಟು ತೆಗೆದುಬಿಟ್ಟು ಅಲ್ಲಿ ಇಟ್ಟು ಬಂದಿದ್ದೀನಿ. ಇವಾಗ ಧೂಪ ಹಚ್ತಾ ಇದ್ದೀನಿ. ಧೂಪನೂ ಅಷ್ಟೇ ಇಂಪಾರ್ಟೆಂಟು. ನಾವು ಆರತಿ ಮಾಡಿದ್ಮೇಲೆ ಫಸ್ಟು ಅಗರಬತ್ತಿ ಹಚ್ಚಿ, ಅಗರಬತ್ತಿ ಆದಮೇಲೆ ಆರತಿ ಮಾಡಿ, ಆರತಿ ಆದಿದ್ಮೇಲೆ ಆರತಿ ಆಗಿದ್ಮೇಲೆ ಧೂಪ ಹಚ್ಚಬೇಕು. ಇದು ತುಂಬ ಒಳ್ಳೆಯದು. ಇವಾಗ ಧೂಪ ಎಲ್ಲ ಹಚ್ಚಿದ್ದಾಯಿತು. ಆ ಕಡೆ ಕೆಂಡ ನೋಡಿಬಿಟ್ಟು ಕೆಂಡನೂ ಹಾರೋಗಿತ್ತು. ಅಂದರೆ ಫಸ್ಟಿಗೆ ಕೆಂಡ ಹಾರಿಸಿದ್ಮೇಲೆ ಹೊಗೆ ಬರುತ್ತಲ್ಲ, ಆ ಹೊಗೆ ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಧೂಪ ಹಾಕಿದೆ. ಇವಾಗ ನೋಡ್ತಾ ಇರ್ಬೋದು, ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ತುಳಸಿ ನೋಡಿ ಆ ಥರ ಇದೆ. ನನಗಂತೂ ಕಣ್ಣೀರೇ ಬರುತ್ತೆ ಆ ಥರ ಮಾಡಿ ಕೋತಿಗಳು ನೋಡಿ ಎಷ್ಟೊಂದು ಇದ್ದಾವೆ. ಅಂದರೆ ಬೆಳಗ್ಗೆ ಟೈಮು ತುಂಬಾ ಇರ್ತವೆ ಕಿತ್ತಾಡಿಕೊಂಡು. ಇವಾಗ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ ಎಲ್ಲ ಕಡೆನೂ ನೋಡ್ತಾ ಇರ್ಬೋದು. ಇವತ್ತು ನೈವೇದ್ಯಕ್ಕೆ ಮೊಸರನ್ನ ಮತ್ತು ಮೊಸರನ್ನಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ದಾಳಿಂಬೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಏನು ನೈವೇದ್ಯಕ್ಕೆ ಇಟ್ಟಿದ್ನ ಅದೇ ನಿಶಾಂತನ ಲಂಚ್ ಬಾಕ್ಸಿಗೂ ಹಾಕಿದ್ದೀನಿ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.